ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವ್ಲಾಗ್ ಬಂದ್ಬಿಟ್ಟು ಸಂಡೇ ಬೆಳಗ್ಗೆಯಿಂದ ವ್ಲಾಗ್ನ ಮಾಡಿದ್ದೀನಿ. ಅವತ್ತು ಬಂದ್ಬಿಟ್ಟು ಬಾವಿ ಗಂಗಮ್ಮಗೆ ದೀಪಗಳನ್ನ ಮಾಡ್ತಾಯಿದ್ರು ನಮ್ಮ ಏರಿಯಲ್ಲಿ. ಸೊ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣವೇ ಎಲ್ಲ ಮನೆ ಎಲ್ಲ ಕ್ಲೀನ್, ಬೇಗ ಏನು ಎದ್ದಿಲ್ಲ, 8 ಗಂಟೆ ಹಂಗೆ ಎದ್ದಿದ್ವಿ. ಸೊ ವೀಕೆಂಡ್ ಅಲ್ವಾ ಹಂಗೆ. ಸೊ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಕ್ಲೀನಾಗಿ ಬೆಡ್ ಎಲ್ಲ ಅರೇಂಜ್ ಮಾಡಿ, ಮಗುದೂ ತೊಟ್ಲಿ ಎಲ್ಲ ಕ್ಲೀನ್ ಮಾಡಿ ಅವನಿಗೂ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿದೆ. ಎಲ್ಲ ಚೇಂಜ್ ಮಾಡಿಬಿಟ್ಟು ವಾಷಿಂಗ್ ಹಾಕ್ಬಿಟ್ಟು ಮನೆ ಕಸ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಮನೆ ಆಲ್ರೆಡಿ ನಮ್ಮ ಅತ್ತೆ ಒರೆಸ್ಬಿಟ್ಟು ಹೋಗಿದ್ರು. ಇನ್ನೊಂದು ಸತಿ ಪೂಜೆ ಮಾಡೋ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಸ ಎಲ್ಲ ಗುಡಿಸ್ಬಿಟ್ಟು ಫಸ್ಟ್ ಕಾಫಿ ಮಾಡ್ಕೊಂಡ್ವಿ. ಕಾಫಿ ಕುಡಿದ್ಬಿಟ್ಟು ಮತ್ತು ಟಿಫನ್ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ಟು ನಿಧಾನವಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಎಲ್ಲ ಕೆಲಸಗಳು ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಹಂಗಾಗಿ ನಿಧಾನವಾಗೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಆ್ಯಂಡ್ ಟಿಫನಿಗೆ ಬಂದುಬಿಟ್ಟು ಸೇಮಿಯಾ ಉಪ್ಮಾ ಮಾಡಿದ್ದೆ. ಸೇವಿಗೆ ಬಾತ್ ಅಂತಾರಲ್ಲ, ಸೊ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ಒನ್ ಟೈಮ್ ಮಾಡಿದ್ದೆ, ಬಟ್ ನನಗೆ ಅವಾಗ ಕ್ಲೀನಾಗಿ ಬಂದಿರಲಿಲ್ಲ. ಬಟ್ ಈ ಸತಿ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸತಿ ಟ್ರೈ ಮಾಡೋಷ್ಟರಲ್ಲಿ. ಸೊ ನಿಮಗೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಮಾಡಿಬಿಟ್ಟೆ ಫಸ್ಟು. ಆಮೇಲೆ ಟಿಫನನ್ನು ಮಾಡ್ಕೊಂಬಿಟ್ಟು ಆಮೇಲೆ ನಾನು ಮಕ್ಳಿಗಿಬ್ರಿಗೂ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಅವ್ರು ಮಲ್ಕೊಂಡ್ಮೇಲೆ ನಾವು ರೆಡಿ ಆಗಿಬಿಟ್ಟು ಆವಾಗ ನಾನು ಪೂಜೆ ಮಾಡಿದೆ. ಮಕ್ಕಳು ಎದ್ದೇ ಇದ್ದರೆ ಪೂಜೆ ಏನಂತಾರೆ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ, ಅರಿಬರಿಯಲ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಪೂಜೆ ಮಾಡಿರೋ ಒಂದು ತೃಪ್ತಿನೂ ಇರಲ್ಲ. ಸೊ ಪೂಜೆ ಮಾಡೋದೇ ಪೀಸ್ಫುಲ್ ಮೈಂಡಿಗೋಸ್ಕರ. ನಾನೇನು ಡೈಲಿ ಪೂಜೆಗಳು ಮಾಡಿಕೊಂಡು ಆ ಥರ ಎಲ್ಲ ಇರಲ್ಲ. ಬಟ್ ಭಕ್ತಿ ಅನ್ನೋದು ಎಲ್ಲರಿಗೂ ಇರುತ್ತೆ. ನಾನು ಅಷ್ಟೊಂದು ಅತಿ ಭಕ್ತಿನ ತೋರಿಸಲ್ಲ. ನನಗೆ ಯಾವಾಗ ಸ್ವಲ್ಪ ಪೀಸ್ ಬೇಕು, ಸ್ವಲ್ಪ ನೆಮ್ಮದಿ ಬೇಕು ಅಂತ ಅನಿಸುತ್ತೆ, ಆವಾಗ ಸ್ವಲ್ಪ ಪೂಜೆಗೆ ಅಂತ ಟೈಮ್ ಸ್ಪೆಂಡ್ ಮಾಡಿದವಾಗ ನೆಮ್ಮದಿ ಅನಿಸುತ್ತೆ. ಹಂಗಾಗಿ ಪೂಜೆ ಕಡೆ ಟೈಮ್ ಸ್ಪೆಂಡ್ನ ಮಾಡ್ತೀವಿ. ಆ್ಯಂಡ್ ವಿಡಿಯೋ ಕಡೆ ಬಂದರೆ ಸೇವಿಗೆ ಉಪ್ಪಿಟ್ಟು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಮಾಡಿಕೊಂಡು ನಾವೇನು ಇವತ್ತು ದೀಪಗಳನ್ನ ಮಾಡಿಲ್ಲ. ಬಿಕಾಸ್ ನಮ್ಮತ್ತೆ ಊರಿಗೆ ಹೋಗಿದ್ದಾರೆ. ಆ್ಯಂಡ್ ಮಕ್ಕಳನ್ನ ಇಬ್ಬರನ್ನ ಹಾಕ್ಕೊಂಡು ನಾನು ಎಲ್ಲ ರೆಡಿ ಮಾಡಿಕೊಂಡು ದೀಪ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು ಅದೆಲ್ಲ ಅಸಾಧ್ಯವಾದ ಕೆಲಸ. ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಇಯರ್ ಜಸ್ಟ್ ಮನೇಲಿ ಪೂಜೆ ಮಾಡ್ಕೊಂಡ್ವಿ. ಆ್ಯಂಡ್ ಟಿಫನ್ ಮಾಡ್ಕೊಂಬಿಟ್ಟು ಎಲ್ಲರೂ ನಾನು ಹೇಳ್ದಂಗೆ ಒಬ್ಬೊಬ್ಬರಿಗೆ ಸ್ನಾನ ಮಾಡ್ಸೋಕ್ಕೆ ಶುರು ಮಾಡ್ಕೊಂಡ್ವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ವಿಡಿಯೋಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತೆ. ಸೊ ನಾವು ಎಲ್ಲನೂ ಟಿಫನ್ ಮಾಡ್ಕೊಂಡ್ವಿ. ನಾನು ಹೇಳ್ದಂಗೆ ನಿಧಾನಕ್ಕೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಂಗೆ ಸೊ ಯಾವುದೋ ಒಂದು ಪ್ರೋಗ್ರಾಮ್ ಲಾಂಚ್ ಇತ್ತು ಸುದೀರ್ದು, ಅದನ್ನು ನೋಡಿಕೊಂಡು ಹಂಗೆ ಟಿಫನ್ ಮಾಡ್ಕೊಂಡ್ವಿ. ಆ್ಯಂಡ್ ಇಬ್ಬರಿಗೂ ಸ್ನಾನ ಮಾಡಿಸಿ ಇಬ್ಬರನ್ನೂ ನಿದ್ದೆ ಮಾಡಿಸಿ ಮಧ್ಯಾಹ್ನ ಲಂಚಿಗೆ ರೈಸ್ ಇಟ್ಟಿದ್ದೀನಿ, ರಸಮ್ ಇದೆ ಆ್ಯಂಡ್ ಸ್ವಲ್ಪ ಚಟ್ನಿನೂ ಇತ್ತು. ಸೊ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಾದಮೇಲೆ ನಮ್ಮ ಹಸ್ಬೆಂಡೂ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾಯಿದ್ರು. ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಮುಗೀತಲ್ವ ಎಲ್ಲರದೂ, ಮನೆಗಳೆಲ್ಲ ಒರೆಸಿ ಪೂಜೆನ ಶುರು ಮಾಡಿದೆ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲೇ 4:30 ಆಗಿತ್ತು. ಸೊ ಪೂಜೆ ಮಾಡ್ಕೊಂಬಿಡೋಣ ಒಂದೇ ಸತಿ, ಮತ್ತೆ ರೆಸ್ಟ್ ಅಂತ ಮಾಡಿಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಬಿಟ್ವಿ. ನಾರ್ಮಲಾಗಿ ಮನೇಲಿ ಯಾವ ಥರ ಪೂಜೆ ಮಾಡ್ತೀವೋ ಅಷ್ಟೇ, ದೀಪ ಏನು ಮಾಡಿಲ್ಲ ಅಲ್ವಾ. ಹಾಗಾಗಿ ಮನೇಲಿ ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಒಂದು ಒಳ್ಳೆ ಏನಂತಾರೆ ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತೆ ನಿಜ ಪೂಜೆ ಮಾಡಿದ್ರೆ. ಏನೆಲ್ಲ ಈ ನೆಗೆಟಿವ್ ಥಾಟ್ಸು, ಏನೋ ಒಂದ್ರ ಬಗ್ಗೆ ಯೋಚನೆ ಇದೆಲ್ಲ ಇರುತ್ತಲ್ವ, ಅದೆಲ್ಲದನ್ನೂ ಸ್ವಲ್ಪ ದೂರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನಾವು ಪೂಜೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನನ್ನ ವಿಷಯದಲ್ಲಿ ಅಂದರೆ ನಮಗಿಷ್ಟವಾದ ಕೆಲಸ ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ನಾವು ಬ್ಯುಸಿಯಾಗಿದ್ದರೆ ಆವಾಗ ಏನಂತಾರೆ ಈ ನೆಗೆಟಿವ್ ಥಾಟ್ಸ್ ಎಲ್ಲನೂ ಸ್ವಲ್ಪ ಕಮ್ಮಿ ಆಗುತ್ತಲ್ವ, ಅದು ನಾನು ನಂಬ್ತೀನಿ. ಸೊ ಸ್ವಲ್ಪ ಪೂಜೆ ಮಾಡಿಕೊಂಡ್ರೆ ನನಗೆ ಏನೆಲ್ಲ ನನಗೆ ತಲೆನೋವು ಇರುತ್ತೆ ಅದೆಲ್ಲನೂ ಸ್ವಲ್ಪ ಮಟ್ಟಿಗೆ ಮರಿತೀನಿ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಪೂಜೆನ ಮಾಡಿಕೊಂಡೆ. ಆ್ಯಂಡ್ ಎಲ್ಲರೂ ಹಬ್ಬ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಅಷ್ಟು ಮಾಡಿಲ್ಲ ಅಂದರೆ ಮನೇಲಿ ನಮ್ಮ ತಕ್ಕಂಗೆ ನಾವು ಪೂಜೆನಾದರೂ ಮಾಡಿಕೊಂಡ್ರೆ ತೃಪ್ತಿಯಾಗಿರುತ್ತೆ ಆವತ್ತಿನ ದಿನ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ನಮ್ಮ ಪೂಜೆ ನಡೀತು. ಅದಾದಮೇಲೆ ಸ್ವಲ್ಪ ಒಂದು ವೀಡಿಯೋನ ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ನೀವು ಈ ವಿಡಿಯೋ ಬರೋಷ್ಟರಲ್ಲೇ ಅದನ್ನು ನೋಡಿರ್ತೀರ. ಒಂದು ಗೇಮ್ ವಿಡಿಯೋ.
ಸೊ ಆ ವಿಡಿಯೋ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ನಾನು ಆಲ್ರೆಡಿ ಊಟಗೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ರೈಸ್ ಎಲ್ಲನೂ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡೆ. ಆ ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ನನ್ನ ಮಗ ಎದ್ದ. ಆ ವಿಡಿಯೋಗೂ ಸ್ವಲ್ಪ ಡಿಸ್ಟರ್ಬ್ ಮಾಡ್ದೆ ಎದ್ಬಿಟ್ಟು. ಆ್ಯಂಡ್ ಈ ಶಕ್ತಿ ದೇವ್ರಿಗೆ ಪೂಜೆ ಮಾಡ್ತಾ ಇರೋದಲ್ವಾ, ಹಾಗಾಗಿ ಸಂಡೇ ಬೇರೆ ನಾನ್ ವೆಜ್ ಇಲ್ಲ ಅಂದರೆ ಆಗಲ್ಲ. ನೆಕ್ಸ್ಟ್ ಇನ್ನು ಶ್ರಾವಣ ಶನಿವಾರಗಳು ಶುರು ಆಗ್ಬಿಡ್ತಾ ಇದೆ, ಅವಾಗೆಲ್ಲ ತಿನ್ನಲ್ಲ ಅಲ್ವಾ. ಹಾಗಾಗಿ ನಮ್ಮ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ ಇದೂ ನಿಮಗೆ ಶಾರ್ಟ್ಸಲ್ಲಿ ಬರುತ್ತೆ ರೆಸಿಪಿ. ಸಿಂಪಲ್ಲಾಗಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಇನ್ ಡೀಟೇಲ್ ಆಗಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಇನ್ನೊಂದ್ಸತಿ ಮಾಡಿಸೋಣ. ಆ್ಯಂಡ್ ಇಲ್ಲಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದಾರೆ ಅವರು. ಏನಂತ ಹೇಳಿದ್ರೆ ಇಂಡಿಯಾ ಗೇಟಲ್ಲಿ ಬ್ರೌನ್ ರೈಸ್ ಇರುತ್ತೆ ಅಂತ ಐಡಿಯಾ ಇಲ್ಲ. ಅದು ಬಾಸ್ಮತಿ ರೈಸ್ ಇಂಡಿಯನ್ ಗೇಟ್ ಅಂತ ನೋಡಿದ ತಕ್ಷಣನೇ ಇಂಡಿಯಾ ಗೇಟ್ ಅಂತ ಇದ್ದಿದ್ದಕ್ಕೆ ಬಾಸ್ಮತಿನೇ, ಇನ್ನು ಬೇರೆ ರೈಸ್ ಅದರಲ್ಲಿ ಇಲ್ಲ ಅನ್ನೋ ಥರ ಫೀಲ್ ಆಗಿಬಿಟ್ಟು ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ನೋಡಿದ್ರೆ ಬ್ರೌನ್ ರೈಸ್ ಬಂದುಬಿಟ್ಟಿದೆ ಬಾಸ್ಮತಿ ರೈಸ್ ಬದಲು. ಬಿರಿಯಾನಿಗೆ ಏನೆಲ್ಲ ಬೇಕೋ ಎಲ್ಲದನ್ನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಚಿಕನ್ನು ಕೂಡ ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡಿದ್ದಾರೆ. ಆಚೆ ಹೋಗೋಕ್ಕೆ ಮಕ್ಕಳನ್ನ ಇಬ್ಬರನ್ನ ನನ್ನ ಮೇಲೆ ಬಿಟ್ಬಿಟ್ಟು ಹೋಗೋದು ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ಲಿಂಕಿಟಲ್ಲೇ ಫಸ್ಟ್ ಟೈಮ್ ನಾವು ಚಿಕನ್ ಫ್ರೋಝನ್ ಚಿಕನ್ ಆರ್ಡರ್ ಮಾಡಿದ್ದು. ನೋಡಿದ್ರಲ್ವಾ ಫ್ರೆಂಡ್ಸ್, ದೇವರು ಎಷ್ಟು ಕಳೆ ಆಗಿದೆ ಅಂತ. ನನಗೇನೆ ನಾ ವಿಡಿಯೋ ತಗೊಂಡ್ಬಂದ್ಮೇಲೆ ಪಾಪುಗೆ ಜಾಸ್ತಿ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರಮ್ಸ್ ಎಲ್ಲ ನಾನು ಒಳಗಡೆ ಬಂದುಬಿಟ್ಟೆ. ಸೊ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ಕೊಂಬಂದಿದ್ದು. ಆ ವಿಡಿಯೋ ಮಾಡ್ಕೊಂಬಂದಿದ್ದ ಮೇಲೆ ಒಂದು 10 ಸತಿ 20 ಸತಿ ನೋಡಿರ್ತೀನಿ ನಾನೇ. ಆ್ಯಂಡ್ ದೇವ್ರ ಮೆರವಣಿಗೆ ಎಲ್ಲ ಹೋದ್ಮೇಲೆ ನಾವು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ವಿ. ಈವ್ನಿಂಗ್ 5 ಆಗಿತ್ತು ಅಷ್ಟೊತ್ತಿಗೆ. ಆಮೇಲೆ ನಮ್ಮ ಹಸ್ಬೆಂಡ್ ಬಿರಿಯಾನಿ ಟ್ರೈ ಮಾಡಿದ್ರು. ಸಖತ್ತಾಗಿ ಬಂದಿತ್ತು ಸೀರಿಯಸ್ ಆಗಿ. ಮತ್ತು ಇನ್ನೊಂದು ಸತಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ತಂದು ಮಾಡಿದ್ರು. ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಗೃತಿಕ್ ಅವನಿಗೆ ಒನ್ ಡೇಯಲ್ಲಿ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಸ್ಕ್ರೀನ್ ಟೈಮ್ ಅಂತ ಕೊಡ್ತೀವಿ ಈವ್ನಿಂಗು ಕಾಫಿ ಟೈಮಲ್ಲಿ. ಆವಾಗ ಅವನು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್, ಜಾಸ್ತಿ ಅಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಒನ್ ಡೇ ಫುಲ್ಲಲ್ಲಿ ಅವ್ನು ಫೋನ್ ನೋಡೋದು. ಆವಾಗೂ ಒಂದು ರೈಮ್ಸು ಇಲ್ಲಾಂದರೆ ಯಾವುದಾದ್ರೂ ಒಂದು ಆಲ್ಫಾಬೆಟ್ಸು ಫೋನಿಕ್ಸು ಈ ಥರ ನೋಡ್ತಾ ಇರ್ತಾನೆ. ಸಮ್ಟೈಮ್ಸ್ ಹಿಂಗೆ ರೀಲ್ಸ್ ನೋಡ್ತಾನೆ ಅವ್ನಿಗೆ ಇಷ್ಟ ಬಂದಂಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ದೇವರು ಗರ್ಭಗುಡಿಯಲ್ಲಿ, ಅಲ್ಲಿ ದೇವಸ್ಥಾನದಲ್ಲಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಫೋಟೋಸ್ ಅಷ್ಟೇ ಬಂತು, ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ವಾ, ಹಾಗಾಗಿ. ಸೊ ಅದನ್ನು ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ ಥರ ಅವತ್ತಿನ ಡೇ ನಡೀತು. ಬಿರಿಯಾನಿ ಮಾಡಿದ್ವಿ. ಬಿರಿಯಾನಿ ಎಲ್ಲ ಮಾಡಿ ಊಟ ಮಾಡೋ ಅಷ್ಟರಲ್ಲಿ 8:30 ಆಯಿತು. ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ಕೂಡ ಬಂದರು. ಆ್ಯಂಡ್ ಊಟ ಮಾಡಿಕೊಂಡು ಆವತ್ತಿನ ಡೇನ ಎಂಡ್ ಮಾಡಿದ್ವಿ. ಈ ಥರ ಇತ್ತು ಫ್ರೆಂಡ್ಸ್ ಸಂಡೇ. ಅಂದರೆ ಲಾಸ್ಟ್ ವೀಕ್ ಸಂಡೇ ನಮ್ಮ ಮನೆಯಲ್ಲಿ ಈ ಥರ ನಡೀತು. ಈ ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ. ಬಟ್ ಶೆಡ್ಯೂಲ್ ಮಾಡಿ ಇಟ್ಟಿರೋ ವೀಡಿಯೋಸ್ ಎಲ್ಲ ಬಂದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ನನ್ನ ವೀಡಿಯೋಸ್ ಕ್ವಾಲಿಟಿ ಲಾಸ್ಟ್ ವೀಡಿಯೋಸ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು, ಬಿಕಾಸ್ ನಾನು ಇನ್ನೊಂದು ಫೋನಲ್ಲಿ ಶೂಟ್ ಮಾಡಿದ್ದೆ. ಆ್ಯಂಡ್ ಮೈಕ್ ಇಲ್ದಿರೋ ವಾಯ್ಸ್ ಓವರ್ ಕೊಟ್ಟಿದ್ದೆ, ಅದು ಸ್ವಲ್ಪ ನನಗೆ ಕಮ್ಮಿ ಕ್ವಾಲಿಟಿ ಅಂತ ಅನ್ನಿಸ್ತು. ಕ್ವಾಲಿಟಿ ಆಫ್ ದ ವಿಡಿಯೋ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಇವಾಗಿಂದ ನನ್ನ ಫೋನಲ್ಲೇ ಎಲ್ಲ ವೀಡಿಯೋಸ್ ತೆಗೆದು ನಾನು ಮೈಕ್ ಹಾಕ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.